ಈಗಾಗಲೇ ಹೊರಗೆ ಬಂದಿದೆ, ಕನ್ನಡಪ್ರಭದಲ್ಲಿ ಹಾಕಿದ್ದಾರೆ. 12 ವರ್ಷದಿಂದ ಯಾವ ಶಾಲೆ ಯಾವುದೇ ಪಬ್ಲಿಕ್ ಪ್ರಾಪರ್ಟಿ ಆದಂಥ ಜಾಗದಲ್ಲಿ ಇದ್ದರೆ ಅದು ನೋಂದಣಿ ಸರ್ಕಾರಕ್ಕೆ ಆಗುತ್ತೆ ಅನ್ನೋದನ್ನು ಒಂದು ಜೀವೋ ಪಾಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 12 ವರ್ಷ ಆ ಲೆಕ್ಕದಲ್ಲಿ ಹೋದರೆ ಉರ್ದು ಶಾಲೆಯಲ್ಲಿ ಯಾರು ನಾವು ಈ ಸಾಮಾಜಿಕ ವ್ಯವಸ್ಥೆಯನ್ನು ಬಿಟ್ಟು ಬೇರೆ ಏನಾದರೂ ಕೆಲಸಕ್ಕೆ ಹೊರಟ್ರೆ ನಮಗೆ ಜಾತಿ ಮತ ಇವೆಲ್ಲ ಬರುತ್ತೆ. ಆದರೆ ನಾವು ಇಲ್ಲಿ ಮಾಡ್ತಾ ಇರುವಂಥ ಕೆಲಸ ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇರೋಂಥ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೋ ಎಲ್ಲರ ಬಗ್ಗೆನೂ ಕಾಳಜಿ ಇದೆ. ಜೊತೆಗೆ ಶಾಲೆಗಳ ಬಗ್ಗೆ ವಿಶೇಷವಾದಂಥ ಒಂದು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ಕಾಳಜಿ ಇದೆ. ಎಲ್ಲ ಕಡೆನೂ ಸ್ಕೂಲು ಶಾಲೆ ಇವು ಬೀಳ್ತಾವೆ ಅಂದರೆ ನಮಗೂ ಅದು ಗೊತ್ತಿದೆ. ಹೆಚ್ಚು ಕಡಿಮೆ ನಮ್ಮ ತಾಲೂಕಿನ ಎಲ್ಲ ಏನು ಸಶಕ್ತ ಅಲ್ಲದೇ ಇದ್ದಂಥ ಶಾಲೆಗೆ ಊಟದ ಕೋಣೆ ಇರ್ಬೋದು, ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು, ಭಾಳಷ್ಟು ಕೆಲಸವನ್ನು ವಿಶೇಷ ಮುತುವರ್ಜಿಯಿಂದ ಮಾಡಿಕೊಡ್ತಾರೆ. ಅದೇ ರೀತಿ ಇವರು ಅವ್ರ ಮಕ್ಕಳು ಕಲಿಯೋದಾಗಲಿ, ನಮ್ಮ ಇಲ್ಲಿ ವೇದಿಕೆ ಮೇಲೆ ಕುಂತಾರೋ ಯಾರ್ದು ಮಕ್ಕಳು ಅಲ್ಲಿ ಉರ್ದು ಶಾಲೆಯಲ್ಲಿ ಕಲಿಯೋದಿಲ್ಲ. ಆದರೆ ಅಲ್ಲಿ ಬರೋವಂಥ ಮಕ್ಕಳು ಭಾಳ ಕಷ್ಟದಲ್ಲಿರೋವಂಥ ಮಕ್ಕಳು. ಅಂಥದ್ರಲ್ಲಿ ಆ ಸ್ಕೂಲ್ 100% ರಿಸಲ್ಟ್ ಕೊಟ್ಟಿದೆ ಸರ್. ಮತ್ತು ಏನೋ ನೋಡಿ, ನಮಗೆಲ್ಲ ಒಂದು ಮಾನವೀಯತೆಯ ದೃಷ್ಟಿಯಿಂದ ನೋಡಿದರೆ ಉರ್ದು ಶಾಲೆ ಪ್ರಾರಂಭವಾಗಿ 30 ವರ್ಷ ಆಯ್ತು. 45ರಲ್ಲಿ ಆಗಿದೆ. ಇಲ್ಲಿ ಆಗೇನೆ ಸುಮಾರು ಒಂದು 20-25 ವರ್ಷ, 3 ವರ್ಷ, 65 ವರ್ಷ, 1926ರಲ್ಲಿ ಪ್ರಾರಂಭ ಆಗಿ ಉರ್ದು ಶಾಲೆ ಪ್ರಾರಂಭ ಆಗಿತ್ತು. ಬಿಲ್ಡಿಂಗ್ ಆಗಿದ್ದು 1965. ಹೈಸ್ಕೂಲ್ ಆಗಿತ್ತು 2005ರಲ್ಲಿ ಹೈಸ್ಕೂಲ್ ಆಗಿತ್ತು. ಅದು ಮಣ್ಣಿನ ಗೋಡೆ ಬಿಲ್ಡಿಂಗ್ ಆಗಿತ್ತು ಮೊದಲೇ. ಅದನ್ನ ಈಗ ಹೊಸದಾಗೇನೋ ನಾವು ಕಾಂಗ್ರೆಸ್ನವರು ಸೃಷ್ಟಿ ಮಾಡಿದ್ದು ಅಥವಾ ಕಾಂಗ್ರೆಸ್ಸಿನ ವ್ಯವಸ್ಥೆ ಮಾಡಿದ್ದಲ್ಲ, ಮೊದಲೇ ಇದ್ದಿದ್ದು. ಅಂಕಿಅಂಶಗಳ ಪ್ರಕಾರ ಓಪನ್ ಅಲ್ಲಿ ಗೊತ್ತಾಗ್ತಾ ಇದೆ, ಅಲ್ಲಿರೋ ಕಲಿಯೋ ಮಕ್ಕಳು ಸಹ ಬಡತನದ ರೇಖೆಗಿಂತ ಎಲ್ಲ ಕೂಲಿ ಕೆಲಸ ಅಂದರೆ ಮೀನು ಮಾರಲು ಅವರು ಇವರು ಇದ್ದಂಥ ಮಕ್ಕಳು ಒಂದು ಎಜುಕೇಷನ್ ಸಲುವಾಗಿ ಅಲ್ಲಿ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಎಜುಕೇಷನ್ಗೆ ಪ್ರಿಫರೆನ್ಸ್ ಕಡಿಮೆ ಅನ್ನೋ ಭಾವನೆಯಲ್ಲಿ ಅವರು ಎಜುಕೇಷನ್ ಮಾಡ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಶಾಸಕರು ಅದ್ರ ಬಗ್ಗೆ ಕಾಳಜಿ ತೋರಿಸಿದ್ದವರು. ಯಾರ ಮಕ್ಕಳೇ ಒಂದು ವೇಳೆ ಬಿಲ್ಡಿಂಗ್ ಕುಸಿದು ಬಿದ್ದು ಹಗಲೊತ್ತು ಸ್ಕೂಲ್ ನಡಿಬೇಕಾದ್ರೆ ಬಿದ್ದರೆ ಆಗ ಸಂತಾಪ ಸೂಚಕಕ್ಕೆ ಎಲ್ಲರೂ ಬರ್ತೀವಿ ನಾವು. ಅಂದರೆ ಪ್ರಿಕಾಷನರಿಯಾಗಿ ಅದಕ್ಕೆ ತಡೆಗೋಡೆ ಮಾಡಿಸಿದ್ದು ತಪ್ಪು ಅನ್ನೋದು ತಪ್ಪು. ಅದು ಒಂದು ವೇಳೆ ನಮ್ಮ ಪಟ್ಟಣ ಪಂಚಾಯತಿ, ಎಲ್ಲರದ್ದು ಪಟ್ಟಣ ಪಂಚಾಯತಿನ, ಅದು ಅವ್ರದ್ದು ಒಬ್ಬರದೇ ಸ್ವತ್ತಲ್ಲ. ಕಾಂಗ್ರೆಸ್ನವ್ರದ್ದು ಬಂತು, ಜೊತೆಗೆ BJPಯವ್ರದ್ದು ಬಂತು, ಎಲ್ಲ ಪಕ್ಷದವ್ರದ್ದು ಪಟ್ಟಣ ಪಂಚಾಯತ್ ಸ್ವತ್ತೆ. ಒಂದು ವೇಳೆ ಅವರು ಮಾಡಿಫೈಡ್ ಮಾಡ್ಕೊಂಡು ತರಲಿ ಮುಂದಿನ ದಿವಸದಲ್ಲಿ ಸ್ಕೂಲಿಗೆಲ್ಲಾದರೂ ಬೇರೆ ಕಡೆ ಜಾಗ ತೋರಿಸ್ತೀವಿ, ಹಾಗೆ ಸಂತೆ ಮಾರ್ಕೆಟ್ ಮಾಡ್ತಾರೋ ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಹಾಗೆ ತಡೆಗೋಡೆಯಿಂದ ಶಾಸಕರು ಮಾಡಿ ತಡೆಗೋಡೆಯಿಂದ ಅದರಿಂದ ಏನು ತೊಂದರೆ ಆಗ್ತದೆ ಅನ್ನೋ ಮಾತು ಸುಳ್ಳು. ತಡೆಗೋಡೆ ಆಗಲಿ, ಒಂದು ವೇಳೆ ಆ ಗೋಡೆನೇ ಕುಸಿದು ಬಂದು ನಮ್ಮ ವೆಹಿಕಲ್